ನಮಸ್ಕಾರ ರೀ ಎಲ್ಲರಿಗೂ. KEAಯಿಂದ ಹೊಸ ನೇಮಕಾತಿ ಆದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆ ಆಗಿದ್ದು ಆಲ್ರೆಡಿ ಈ ಮಂತ್ ಏಪ್ರಿಲ್ 5ರಿಂದ ಅರ್ಜಿ ಹಾಕೋದು ಸ್ಟಾರ್ಟ್ ಆಗಿದೆ ಆನ್ಲೈನಲ್ಲಿ. ಅದರ ಕುರಿತು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇಲ್ಲಿ ಫಸ್ಟಿಗೆ ನೋಟಿಫಿಕೇಶನ್ ಏನು ಕೊಟ್ಟಾರಂದ್ರೆ ವೇತನ ಶ್ರೇಣಿ ಅಂತ ಕೊಟ್ಟಾರ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಇದನ್ನು ಅಪ್ಲೈ ಮಾಡ್ಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕು ನಿಮ್ದು. ಮೇನ್ಲಿ ಸೆಕೆಂಡ್ PUC ದ್ವಿತೀಯ PUC ಕಂಪ್ಲೀಟ್ ಆಗಿರ್ಬೇಕು. ದ್ವಿತೀಯ PUC ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆಯಲ್ಲ ಅವರೆಲ್ಲ ಈ ಅರ್ಜಿಯನ್ನು ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಅದಲ್ಲದೆ ದ್ವಿತೀಯ PUC ತತ್ಸಮಾನಾದಂತಹ ಡಿಪ್ಲೊಮೊ ITI ವಿದ್ಯಾರ್ಥಿಗಳು ಕೂಡ ಈ ಅರ್ಜಿಯನ್ನು ಅಪ್ಲೈ ಮಾಡ್ಬೋದಾಗಿದೆ. ಏನು ಕಂಡೀಷನಪ್ಪ ಅಂದ್ರೆ ಅದು ಸೆಕೆಂಡ್ PUCಯಿಂದ ಒಂದು ಭಾಷಾ ಪರೀಕ್ಷೆ ಅಂತ ಇರುತ್ತೆ. ಆ ಭಾಷಾ ಪರೀಕ್ಷೆ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರಲ್ಲ, ಪಾಸ್ ಆಗಿರ್ತಾರಲ್ಲ, ಅವರೆಲ್ಲ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಅರ್ಜಿ ಹಾಕಬಹುದಾಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪಿಂಚಣಿ ಸೌಲಭ್ಯ. ಇದು ಬಿಫೋರ್ ಇತ್ತಲ್ಲ, OPS ಸಿಸ್ಟಮ್ನಲ್ಲಿ ಇಲ್ಲ, NPS ಸಿಸ್ಟಮ್ನಲ್ಲಿ ಪಿಂಚಣಿ ವ್ಯವಸ್ಥೆ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಯೋಮಿತಿ ಅಂದರೆ ಮಿನಿಮಮ್ ಏಜ್ ಐತಲ್ಲ, 18 ಏಜ್ ಯಾರಿಗೆಲ್ಲ ಆಗಿರುತ್ತಲ್ಲ, 18 ಏಜ್ ಮೇಲ್ಪಟ್ಟ ದ್ವಿತೀಯ PUC ಕಂಪ್ಲೀಟ್ ಆದಂತಹ ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಪ್ಪ ಅಂದ್ರೆ GM ಕ್ಯಾಂಡಿಡೇಟ್ಸ್ಗೆ 35 ವರ್ಷ, 2A 2B 3BA 3B ವಿದ್ಯಾರ್ಥಿಗಳಿಗೆ 38 ವರ್ಷ ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ಇವರು ಇಲ್ಲೇ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿಯನ್ನು KEAದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕ್ಬೋದಾಗಿದೆ. ಅರ್ಜಿ ಹಾಕೋದು ಹೆಂಗೆ ಅಂತೇಳಿ ಕೂಡ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೇವೆ. ಅದನ್ನು ನೋಡಿ ನೀವೆಲ್ಲ ಅರ್ಜಿನ ಈಸಿಯಾಗಿ ಹಾಕ್ಬೋದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಅಂತೇಳಿ ಹೊಸದಾಗಿ ಹೋದ ತಿಂಗಳೊಂದು ಬೇರೆ ಬಿಟ್ಟಿದ್ದಾರೆ. ಬಟ್ ಹೋದ ತಿಂಗಳ ಟೆಕ್ನಿಕಲ್ ಇಶ್ಯೂಯಿಂದ ಅರ್ಜಿ ಸ್ಟಾರ್ಟ್ ಆಗಿದ್ದಿಲ್ಲ. ಈ ತಿಂಗಳ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ ಮೇ 4ರವರೆಗೂ ಅರ್ಜಿ ಹಾಕೋಕೆ ಅವಕಾಶ ಇದೆ. ಅರ್ಜಿ ಶುಲ್ಕ ಪಾವತಿಸಾಕ 7ನೇ ತಾರೀಕು ಮಟ್ಟ 7 ಮೇ ಮಟ್ಟ ಲಾಸ್ಟ್ ಡೇಟ್ ಐತಿ. ಅರ್ಜಿ ಶುಲ್ಕ ಈ ರೀತಿ ಐತಿ. GM ಕ್ಯಾಂಡಿಡೇಟ್ಸ್ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಮತ್ತು SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಎಕ್ಸಾಮ್ ಫೀಸನ್ನು ಇಡಲಾಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವುದು OMR ಆಬ್ಜೆಕ್ಟಿವ್ ಟೈಪ್ಸ್ ಇರ್ತಾವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಎಕ್ಸಾಮ್ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಇಡ್ತೇವೆ ಅಂತ ಹೇಳಿದ್ದಾರೆ ಇವರು ನೋಟಿಫಿಕೇಶನ್ ಒಳಗೆ. ಏನಪ್ಪ ಅಂದ್ರೆ ಅದು 150 ಮಾರ್ಕ್ಸಿಂದ ಒಂದು ಎಕ್ಸಾಮ್ ಇರುತ್ತಂತ. ಅದು ಮಿನಿಮಮ್ 50 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಹಾಕಿರಿ. ಅಂದರೆ ಇದು ಅಷ್ಟೇ ಎಲಿಜಿಬಲ್ ಸಂಬಂಧ ಅಷ್ಟೇ ಇದೇನು ನಿಮ್ಮ ಮೆರಿಟ್ ಲಿಸ್ಟಿಗೇನು ಕನ್ಸಿಡರ್ ಆಗಂಗಿಲ್ಲ ಅಂತ. ಮಿನಿಮಮ್ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ತೊಗೊಂಡು ಮುಗೀತ. ಇಲ್ಲೈತಲ್ಲ ಗ್ರಾಮ ಆಡಳಿತ ಅಧಿಕಾರಿ ನೀವು ಆಗ್ಬೇಕಂದ್ರೆ ಇವು ಪೇಪರ್ 1 ಪೇಪರ್ 2 ಮೇನ್ ಇವು ಫೋಕಸ್ ಮಾಡ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕಂದರೆ ಇದು ಸಿಲೆಬಸ್ ಏನೈತಂತ ಕರೆಕ್ಟ್ ನೋಡಿಕೊಂಡು ನೀವು ಕರೆಕ್ಟಾಗಿ ಓದಿದರೆ ದೌಡ್ ಸೆಲೆಕ್ಟ್ ಆಗುವಂಥ ಹೈ ಚಾನ್ಸಸ್ ಇರುತ್ತೆ. ಸೊ ಪೇಪರ್ 1 ಪೇಪರ್ 2 ಇವು ನಿಮ್ಮ ಮೆರಿಟ್ ಲಿಸ್ಟಿಗೆ ಮೇನ್ ಇವು ಏನು ಮಾರ್ಕ್ಸ್ ತೊಂತಾರಲ್ಲ ಅದಕ್ಕೆ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಎಕ್ಸಾಮಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದೆ. 1/4 ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಅಂದರೆ 0.25 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ನಿಮ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಹತಾ ಷರತ್ತುಗಳಂತ ಐತಿ. ಇದು ಕಾಮನ್ ಆಗಿ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು, ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ ಇರಬಾರ್ದು, ಈ ರೀತಿ ಐತಲ್ಲ ನಾರ್ಮಲ್ ಆಗಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇದು ಎಲಿಜಿಬಲ್ ಇದ್ದಂಥ ಕ್ಯಾಂಡಿಡೇಟ್ಸೇ ಇರ್ತೀರಿ. ಸರಿಯಾಗಿ ನೋಡ್ಕೊಳ್ಳಿ ಇನ್ನೊಮ್ಮೆ ಈ ಮಾಹಿತಿನೆಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಯಾರು ಕೋರ್ತಿರಲ್ಲ ಜಾತಿ ಮೀಸಲಾತಿ ಅವ್ರದ್ದೆಲ್ಲ ಅರ್ಜಿ ಲಾಸ್ಟ್ ಡೇಟ್ಗಿನ ಬಿಫೋರ್ ಆಗಿ ನೀವು ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ತೆಗೆದು ಇಟ್ಕೊಂಡು ಬಿಟ್ಟಿರಬೇಕು. ಅದೇ ರೀತಿ ಇದು ಮಾಜಿ ಸೈನಿಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದಾರೆ. ಯಾವುದೇ ಸರ್ಟಿಫಿಕೇಟ್ ಆದರೂ ಆತ. ಈಗ ನೀನು ನೆಕ್ಸ್ಟ್ ಐತಲ್ಲ ಇವನು ಹೇಳ್ತಾರೆ, ಈಗ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಮೀಸಲಾತಿ, ಯಾರೆಲ್ಲ ಈ ಮೀಸಲಾತಿಗಳನ್ನು ಕೋರ್ತಿರಲ್ಲ ಬಿಫೋರ್ ಅರ್ಜಿ ಈಗ ಲಾಸ್ಟ್ ಡೇಟ್ನ ನೆಕ್ಸ್ಟ್ ಮಂತ್ ಮೇ 4ನೇ ತಾರೀಕು ಐತಲ್ಲ ಅದಕ್ಕಿಂತ ಬಿಫೋರ್ ಆಗಿ ನೀವು ಅರ್ಜಿಯನ್ನು ಹಾಕೋಕ್ಕಿಂತ ಮೊದಲು ಐತಲ್ಲ ಮುಂಚಿತವಾಗಿ ಇವನ್ನ ಸರ್ಟಿಫಿಕೇಟ್ನೆಲ್ಲ ತೆಗೆಸಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಅಂದ್ರೆ ಅವು ವ್ಯಾಲಿಡ್ ಆಕ್ಕವು. ಡೇಟ್ ಮುಗಿದಂತಹ ಸರ್ಟಿಫಿಕೇಟ್ ಆಮೇಲೆ ವ್ಯಾಲಿಡ್ ಆಗಂಗಿಲ್ಲ. ಸೊ ನಿಮ್ದು ಚೆಕ್ ಮಾಡ್ಕೊಂಡು ಚಾಲ್ತಿ ಇತ್ತಂದ್ರೆ ಅರ್ಜಿ ಹಾಕಿಬಿಡ್ರಿ. ಇಲ್ಲಪ್ಪ ಅಂದ್ರೆ ಹೊಸದು ತೆಗಿಸಿ ಅರ್ಜಿಯನ್ನು ಹಾಕಿರಿ.
ಅಂದ್ರೆ ವ್ಯಾಲಿಡ್ ಆಗತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಐತೆ ನೋಡ್ರಿ, ಪ್ರಮುಖ ಸೂಚನೆ ಅಂತೇಳಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳೈತಲ್ಲ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಕಪ್ಪು ಶಾಹಿಯ ಮಾರ್ಕರಿಂದ ಪೆನ್ನಿನಿಂದ ಮಾಡಿದ ಸಹಿಯನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ದಾರೆ. ನೀವೆಲ್ಲ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಿಂದ ಹಾಕೋರೆಲ್ಲ ನೋಡ್ರಿ, ಕರೆಕ್ಟ್ ಡೈಮೆನ್ಷನ್ ಅದರದ್ದೆಲ್ಲ ಸೈಜ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ರಿ. ಅಕಸ್ಮಾತ್ ನೀವು ಹಾಕೋಕ್ಕಾಗಲಿಲ್ಲ ಅಂದ್ರೆ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಮಾಡಿರಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮಾಹಿತಿ ಅದ್ರ ಬಗ್ಗೆ, ಅವ್ರು ಕರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಜಾಬ್ ಖಾಲಿ, ಎಷ್ಟು ವೇಕೆನ್ಸೀಸ್ ಖಾಲಿ ಅದಾವ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ನೀವು ಯಾವ ಡಿಸ್ಟಿಕ್ ಹಾಕಿದ್ರೆ ಆಗ್ಬೋದಲ್ಲ, ಹೈ ಚಾನ್ಸಸ್ ಇರ್ತಲ್ಲ, ಆ ಡಿಸ್ಟಿಕ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ರಿ. ಇಲ್ಲೇ ಇದೆ ನೋಡಿರಿ ಲಿಸ್ಟ್, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮುಂದೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಿಮ್ಗೆ ಯೂಸ್ ಆಗುತ್ತೆ. ಏನಪ್ಪ ಅಂದ್ರೆ ಬೆಂಗಳೂರು ನಗರಕ್ಕೆ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು ಹೈಯೆಸ್ಟ್ ಐತೆ ನೋಡ್ರಿ 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ನೆಕ್ಸ್ಟ್ ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿನೂ 64 ಪೋಸ್ಟ್ ಅದಾವ್ರಿ, ವಿಜಯನಗರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3 ಪೋಸ್ಟ್ಗಳು ಖಾಲಿ ಅದಾವ್ರಿ. ನೆಕ್ಸ್ಟ್ ಐತಲ್ಲ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಅವ್ರ ಸ್ಥಳೀಕರಿಗೆ ಎಷ್ಟು ಖಾಲಿ ಅದಾವ ಅಂದ್ರೆ ಕಲಬುರಗಿ 7, ಕಲಬುರಗಿ ಹೈಯೆಸ್ಟ್ ಐತೆ ನೋಡ್ರಿ 67, ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ವಿಜಯನಗರಕ್ಕೆ 10 ಪೋಸ್ಟ್ಗಳು ಖಾಲಿ ಅದಾವ್ರಿ. ನೋಡ್ರಿ, ವಿಚಾರ ಮಾಡಿ ಎಲ್ಲ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕ್ರಿ. ಯಾವುದೇ ಅರ್ಜಿ ಹಾಕೋ ಮುಂದೆ ಯಾವುದೇ ಮಿಸ್ಟೇಕನ್ನು ಮಾಡೋಕೆ ಹೋಗ್ಬೇಡಿ. ಗೊತ್ತಾಗಲಿಲ್ಲ ಅಂದ್ರೆ ಗೊತ್ತಿದ್ದವ್ರಿಗೆ ಕೇಳಿ ಅರ್ಜಿಯನ್ನು ಹಾಕ್ರಿ. ಇದೇ ರೀತಿ ನೆಕ್ಸ್ಟ್ ನೇಮಕಾತಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಾವು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ ರೀ.